ನರಿಯಂದಡ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ವಿರಾಜಪೇಟೆ ನಾಪೋಕ್ಲು ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಕಡಂಗದಿಂದ ಚೇಯಂಡಾಣೆವರೆಗಿನ 6 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡುತ್ತಿದ್ದು, ರಸ್ತೆಯನ್ನು ದುರಸ್ತಿಪಡಿಸುವ ಉದ್ದೇಶದಿಂದ ಗುಂಡಿ ಮುಚ್ಚುವ ಕಾಮಗಾರಿ ಪ್ರಯತ್ನ ನಡೆಯುತ್ತಿದ್ದು, ಸಂಪೂರ್ಣ ಕಾಮಗಾರಿ ಮಾಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಸ್ತೆಯ ಗುಂಡಿ ಮುಚ್ಚುವ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಸುದ್ದಿ ತಿಳಿದ ಈ ವ್ಯಾಪ್ತಿಯ ಗ್ರಾಮಸ್ಥರು ಕರಡ ಪ್ರಾಥಮಿಕ ಶಾಲಾ ಮೈದಾನದ ಸಭಾಂಗಣದಲ್ಲಿ ತುರ್ತು ಸಭೆ ಕರೆದು ಗುಂಡಿ ಮುಚ್ಚುವ ಪ್ರಯತ್ನ ಮಾಡದ ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣ ರಸ್ತೆ ಕಾಮಗಾರಿ ಮಾಡಬೇಕೆಂದು ಒತ್ತಾಯಿಸಿದರು. ಜನವರಿ 15ರ ಮುಂಚಿತವಾಗಿ ಕಡಂಗದಿಂದ ಚೆಯ್ಯಂಡಾಣಿಯವರೆಗೆ ರಸ್ತೆ ಸಂಪೂರ್ಣ ದುರಸ್ತಿ ಪಡಿಸಬೇಕು. ತಪ್ಪಿದಲ್ಲಿ ಉಗ್ರ ಹೋರಾಟ ನಡೆಸಿ ಪ್ರತಿಭಟಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಸಭೆಯಲ್ಲಿ ಗ್ರಾಮಸ್ಥರಾದ ಪೊಕ್ಕುಳಂಡ್ರ ಧನೋಜ್ ಮಾತನಾಡಿ, ರಾಜ್ಯ ಹೆದ್ದಾರಿಗೆ ಸೇರುವ ಈ ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕೆಲಸ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಮಾಡುತ್ತಿರುವುದು ಸರಿಯಲ್ಲ. ಸಂಪೂರ್ಣ ಗುಂಡಿಗಳಿಂದ ಕೂಡಿರುವ ಈ ಹದಗೆಟ್ಟ ರಸ್ತೆಯನ್ನು ಶೀಘ್ರದಲ್ಲಿ ಪೂರ್ಣ ದುರಸ್ತಿಪಡಿಸಬೇಕು. ಬೆಂಗಳೂರಿನಿಂದ ಮೈಸೂರು, ಹುಣಸೂರು, ವಿರಾಜಪೇಟೆ, ಕಡಂಗ, ಕರಡ, ಚೆಯ್ಯಂಡಾಣೆ ಮಾರ್ಗವಾಗಿ ಪವಿತ್ರ ಕ್ಷೇತ್ರ ಭಾಗಮಂಡಲ, ತಲಕಾವೇರಿ, ಇಗ್ಗುತ್ತಪ್ಪ ದೇವಸ್ಥಾನ ಹಾಗೂ ಹಲವಾರು ಪ್ರವಾಸಿ ತಾಣಗಳಿಗೆ ಇರುವ ರಾಜ್ಯ ಹೆದ್ದಾರಿ ಇದಾಗಿದೆ. ಈ ರಸ್ತೆ ಹದಗೆಟ್ಟು ಹಲವಾರು ವರ್ಷಗಳಾದರೂ ಇದುವರೆಗೂ ಯಾವುದೇ ಸಂಪೂರ್ಣ ಕಾಮಗಾರಿ ನಡೆದಿಲ್ಲ. ಈ ರಸ್ತೆಯ ಹದಗೆಟ್ಟ ಪರಿಸ್ಥಿತಿಯಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದರಿಂದ ಈ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿದೆ. ಮಾನ್ಯ ಶಾಸಕರು ಹಾಗೂ ಸಂಸದರು ಮುತುವರ್ಜಿ ವಹಿಸಿ ಜನವರಿ 15ರ ಒಳಗೆ ರಸ್ತೆಯನ್ನು ಸಂಪೂರ್ಣ ದುರಸ್ತಿಪಡಿಸಬೇಕು. ತಪ್ಪಿದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಜನವರಿ 15ರಂದು ಕರಡದಲ್ಲಿ ಉಗ್ರ ಹೋರಾಟ, ರಸ್ತೆ ತಡೆ ನಡೆಸಿ ಪ್ರತಿಭಟಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಶುರು ಮಾಡಿದರೆ ನಮಗೆ ಈ ಗುಂಡಿ ಮುಚ್ಚುವಂಥ ಕೆಲಸ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾವು ಮತ್ತೊಮ್ಮೆ ಕೂಡ ನಾವು ಮನವಿ ಮಾಡಿಕೊಳ್ತಿದ್ದೀವಿ. ನಮಗೆ ಈ ಮುಂದಿನ ಜನವರಿ 15ರ ಒಳಗಡೆಗೆ ಈ ನಮ್ಮ ಏನು ಕಡಂಗದಿಂದ ಚೈನಾಣಿಯವರೆಗಿನ ಈ ಮುಖ್ಯ ರಸ್ತೆಯನ್ನು ಫುಲ್ ಆಗಿ ಡಾಂಬರೀಕರಣ ಮಾಡಬೇಕು ಅಂತ ನಾವು ಸೇರಿದಂತೆ ಎಲ್ಲ ಗ್ರಾಮಸ್ಥರ ಒಂದು ಮನವಿಯಾಗಿರುತ್ತದೆ. ಇನ್ನೊಂದು, ಈ ರಸ್ತೆಯಿಂದ ನಮ್ಮ ಕಡಗದಿಂದ ಎಡಪಾಲ, ಕೋಕೇರಿ ಹೋಗುವಂಥ ರಸ್ತೆಯಲ್ಲಿ ಇದು ಅನಾನುಕೂಲತೆ ಇರುವುದರಿಂದ ವಾಹನಗಳ ದಟ್ಟಣೆ ಆ ಭಾಗದಲ್ಲಿ ಹೆಚ್ಚಾಗಿದೆ. ಡೈಲಿ ಒಂದು 2ರಿಂದ 3 ಅಪಘಾತಗಳು ಆ ರಸ್ತೆಯಲ್ಲಿ ಆಗ್ತಾ ಇದ್ದಾವೆ. ಆದ್ದರಿಂದ ದಯವಿಟ್ಟು ನಮ್ಮ ಈ ಮನವಿಗೆ ಈ ಶಾಸಕರು ಹೋಗೊಟ್ಟು 15ನೇ ತಾರೀಕಿನ ಒಳಗಡೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ನಮಗೆ ಡಾಂಬರೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದೆ ಹೋದರೆ ನಾವು 15ನೇ ತಾರೀಕಿನ ನಂತರ ಎಲ್ಲರ ಗಮನಕ್ಕೆ ತಂದು ನಾವು ಈ ಕರಡ ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ ಹಾಗೂ ರಸ್ತೆ ತಡೆ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡು ನಾವು ಎಲ್ಲರ ಪರವಾಗಿ ಕೇಳ್ಕೊಳ್ತಿದ್ದೇನೆ. ಗ್ರಾಮಸ್ಥ ನೆರಪಂಡ ಹರ್ಷ ಮಂದಣ್ಣ ಮಾತನಾಡಿ, ಕಡಂಗದಿಂದ ಚೆಯ್ಯಂಡಾಣಿಯ ಮೂಲಕ ಹಾದು ಬರುವಂತಹ ರಾಜ್ಯ ಹೆದ್ದಾರಿಯ ಸ್ಥಿತಿ ಶೋಚನೀಯವಾಗಿದೆ. ಈ ರಸ್ತೆಯನ್ನು ರಾಜ್ಯ ಹೆದ್ದಾರಿ ಎಂದು ಹೇಳಲು ನಮಗೆ ನಾಚಿಕೆಯಾಗುತ್ತದೆ. ಈ ಹದಗೆಟ್ಟ ರಸ್ತೆಯಲ್ಲಿ ಶಾಲಾ ಮಕ್ಕಳು, ಸಾರ್ವಜನಿಕರಿಗೆ ತೆರಳಲು ಕಷ್ಟಕರವಾಗಿದೆ. ಹಲವು ವರ್ಷಗಳ ಹಿಂದೆಯೇ ಈ ರಸ್ತೆಯ ಕಾಮಗಾರಿ ನಡೆಯಬೇಕಿತ್ತು. ಆದರೂ ಇದರ ಬಗ್ಗೆ ಸಂಬಂಧಪಟ್ಟ ಸರ್ಕಾರ ಮತ್ತು ಇಲಾಖೆಗಳು ಯಾಕೆ ಗಮನ ಹರಿಸಿಲ್ಲ ಎಂಬುದು ಬೇಸರದ ವಿಷಯ ಎಂದರು. ಶಾಸಕರು ಹಾಗೂ ಎಂಪಿಯಲ್ಲಿ ಪುನಃ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ, 15ನೇ ತಾರೀಕಿನ ಒಳಗಡೆ, ಜನವರಿ 15ನೇ ತಾರೀಕಿನ ಒಳಗಡೆ ಇದರ ಡಾಂಬರೀಕರಣ ಮಾಡಿಕೊಡಬೇಕು. ಯಾಕೆಂದ್ರೆ ನೀವು ನೋಡಿದ ಹಾಗೆ ಇಲ್ಲಿ ಗುಂಡಿ ಮುಚ್ಚಲು ಕೂಡ ಇದರಲ್ಲಿ ಆಗ್ತಾ ಇಲ್ಲ. ಈಗಾಗಲೇ ಹಿಂದೆ 2 ಸಲ ಗುಂಡಿ ಮುಚ್ಚಲು ಪ್ರಯತ್ನಿಸಿ ಕೂಡ ಅದರ ಕಾರ್ಯ ಚೆನ್ನಾಗಿ ನಡೆದಿಲ್ಲ. ಆದ್ದರಿಂದ ಜಯಂಡಾಣಿಯಿಂದ ಕಡಂಗನವರೆಗೆ ಇದನ್ನ ಡಾಂಬರೀಕರಣ ಮಾಡಿಕೊಡಬೇಕಾಗಿ ನಾವು ಪುನಃ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಗ್ರಾಮಸ್ಥ ಹಾಗೂ ನಿವೃತ್ತ ಶಿಕ್ಷಕ ಬಿದ್ದಂಡ ರಾಜ ಉತ್ತಪ್ಪ ಮಾತನಾಡಿ, ಈ ವ್ಯಾಪ್ತಿಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನಗಳ ಸಂಚಾರಕ್ಕೆ ಬವಣೆ ಪಡುವ ಪರಿಸ್ಥಿತಿ ಉದ್ಭವವಾಗಿದೆ. ಕಡಂಗದಿಂದ ಚೆಯ್ಯಂಡಾಣೆ ಮೂಲಕ ಹಾದು ಹೋಗುವ ರಸ್ತೆ ಗುಂಡಿಮಯವಾಗಿದ್ದರಿಂದ ರಸ್ತೆ ಮಧ್ಯದಲ್ಲಿ ತೆರಳಬೇಕಾದ ವಾಹನಗಳು ರಸ್ತೆ ಬದಿಯಲ್ಲಿ ತೆರಳಬೇಕಾದ ಸ್ಥಿತಿ ಉಂಟಾಗಿದೆ ಎಂದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಬೇಪಡಿಯಂಡ ವಿಲಿನ್, ಮಂಜುಳಾ, ನೇತ್ರಾವತಿ, ಐತಿಚಂಡ ಭೀಮಯ್ಯ, ನಡಿಕೇರಿಯಂಡ ಸೋಮಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆದ ಮೇಲೆ ಪುನಃ ಅದೇ 1-2 ಭಾಗದಷ್ಟು ನೀರು ಹೋಗಿ ಆ ರಸ್ತೆ ಕಾಣಿಸೋದಿಲ್ಲ ರಸ್ತೆ. ಅದೇ ಪ್ರಕಾರ ನಾವು ಹೇಳೋದು, ಯಾಕಂದರೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಬೇಗ ಮಾಡ್ತೇವೆ ಮಾಡಬೇಕಾದ್ರೆ ಅಲ್ಲಿ ಇವಾಗ ಕಲ್ಲು ಅದು ಕರಗೋದಿಲ್ಲ, ಅದು ಹಾಳಾಗೋದಿಲ್ಲ, ಅದನ್ನ ಹಾಕಬೋದಿತ್ತು ಅಲ್ಲಿ ಇಷ್ಟರವರೆಗೆ ಬದಿಯಲ್ಲಿ. ಜನರಿಗೆ ಆವಾಗ ಮನಸ್ಸಿಗೆ ತೃಪ್ತಿ ಆಗ್ತಿತ್ತು. ಯಾಕೆಂದರೆ ಕಲ್ಲು ಬಿದ್ದಿದೆ, ಇನ್ನು ರೋಡ್ ಸರಿಪಡಿಸೋದು ಗ್ಯಾರಂಟಿ ಇದೆ. ಇದು ಏನು ಮಾಡ್ತಾ ಇದ್ದಾರೆ ಅಂದರೆ ಕಲ್ಲು ಹಾಕಿಬಿಟ್ಟು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಪ್ಯಾಚ್ ವರ್ಕ್ ಮಾಡಿ ಫುಲ್ ವರ್ಕ್ ಮಾಡಲಿಕ್ಕೆ ಆಗೋದು ಅಂತ ಹೇಳ್ತಾರೆ, ಇಲ್ಲದೆ ಅದು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಜನರನ್ನು
ಭಾಳ ಇದರ ಜನರನ್ನು ಒಂಥರ ಅವರಿಗೆ ಈ ರೀತಿ ಮೂಢನಂಬಿಕೆಗೆ ಹಾಕಿ ಅವರನ್ನು ಹಿಂದಕ್ಕೆ ಅವರ ಮಾತನ್ನು ಹೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದು ನಮ್ಮ ಒಬ್ಬರಿಗೆ ನಾವು ಅಲ್ಲ, ಈ ರಾಜ್ಯ ಹೆದ್ದಾರಿಯಲ್ಲಿ ಒಂದು ದಿನಕ್ಕೆ ಸಾವಿರಲ್ಲ ಲಕ್ಷಗಟ್ಟಲೆ ವಾಹನಗಳು ಹೋಗ್ತಾ ಇದೆ. ಎಷ್ಟು ಅಪಘಾತಗಳು ನಡೀತಾ ಇದೆ, ಎಷ್ಟು ಎರಡು ಚಕ್ರದವರು ಎಷ್ಟು ಬಿದ್ದಿದ್ದಾರೆ ಅಂತ ಹೇಳೋದು ಅದು ನಮಗೆ ಗೊತ್ತು, ಹೊರಗೆ ಇವರಿಗೆ ಕಾಣ್ತಾ ಇಲ್ಲ. ಮಾನ್ಯ ಶಾಸಕರಿಗೂ ಸಹ ನಾವು ಹೇಳ್ತಾ ಇದ್ದೇವೆ. ನಾವು ಹೇಳಿದಾಗ ಅವರು ಹೇಳ್ತಾರೆ ಇಲ್ಲ ಆಗಿದೆ, ಆಗ್ತದೆ, ಇದಕ್ಕೆ ಹಣ ಇಷ್ಟು ಕೋಟಿ ಆಗಿದೆ ಅಂತ. ಆದರೆ ಇನ್ನೂ ಸಹ ಕಾಣ್ತಾ ಇಲ್ಲ. ಇದು ನಾವು ಪಕ್ಷದಿಂದ ಬಂದು ನಾವು ಮಾತಾಡುವಂಥದ್ದಲ್ಲ, ಈ ಜನರ ಸಾರ್ವಜನಿಕರಿಗಾಗಿ ಮಾತಾಡುವಂಥ ಮಾತು ಇದು. ಇನ್ನು ಮುಂದಕ್ಕಾದರೂ ತಾವುಗಳು ಇದನ್ನು ಬೇಗ ಸರಿಪಡಿಸಿ ಜನರಿಗೆ ಮನಸ್ಸಿಗೆ ತೃಪ್ತಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಮತ್ತೊಮ್ಮೆ ನಿಮ್ಮನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕೆಂದರೆ ಜನರು ಭಾಳ ನೊಂದುಕೊಂಡಿದ್ದಾರೆ. ಯಾಕೆಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಹಾಕಿ ವಾಹನಗಳನ್ನು ಪಡ್ಕೊಳ್ತಾರೆ. ಅದನ್ನು ಈ ರಸ್ತೆಯಲ್ಲಿ ಓಡಿಸಿದರೆ ಅವರ ಪರಿಸ್ಥಿತಿ ಆ ವಾಹನ ಹೇಗೆ ಇರ್ಬೋದು ಅಂತ ಹೇಳೋದು ತಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ದಯವಿಟ್ಟು ನೀವು ಇದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಈ ದಾರಿಯನ್ನು ನೀವು ಸುರಕ್ಷಿತವಾಗಿ ನೀವು ಮಾಡಿಕೊಡಬೇಕಾಗಿ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ.